ಯೂಟ್ಯೂಬ್ನವ್ರು. ಉಪೇಂದ್ರನವ್ರು ಬರ್ರಿ. ಏನ್ ನೀನೇನು ಗೊತ್ತೇಳಿ ಇವರು. ಗೊತ್ತಾ ಉಪೇಂದ್ರನವ್ರು? ಅವ್ರು ಎಲ್ಲೆಲ್ಲಿ ಗೊತ್ತು ಬಿಡಪ್ಪ. ನಮ್ಮರಿಯಪ್ಪ ಅವರು. ನಿಮ್ದು ಯಾವ ಊರು? ನಮ್ದಿಲ್ಲ ಸಿಬಿ. ನಮ್ದು ಅವ್ರದ್ದೆಲ್ಲ ಒಂದೇ ಏರಿಯಾ ಅಣ್ಣ. ನರಸಿಂಹ ಆ ಕಡೆ ಮಾಗಡಿ ಕಡೆ ಅನ್ಸುತ್ತೆ. ನಾವೆಲ್ಲ ಸಿರಾ ತಾಲೂಕಿಗೆ ಸೇರಿದ್ದಾರೆ. ಒಂದು ಕರನು ಮಾರಿಲ್ಲ ನಾನು. ಹೌದು, ನೀವು ನಮಗೆ ಅವ್ರು ಬಿಡುವ ಜಾತ್ರೆ ಬಂದೇ ಮಾರ ಅವಶ್ಯಕತೆ ಅಲ್ಲೇ ನಮ್ಮಂತರ ಯಾರಣ್ಣ ನೀವೇನಾ? ಏನ್ ವ್ಯಾಪಾರ ಆಗೈತೆ ಅಲ್ಲೇ? ಇಲ್ಲಣ್ಣ, ದುಡ್ಡು ಹಿಡ್ಕೊಂಡಿದ್ದೀರಾ? ಇಲ್ಲ, ದುಡ್ಡು ಅಂದ್ರೆ ಬೇರೆ ಎತ್ತಿಂದು ಹಾ ಹಿಡ್ಕೊಂಡಿದೀವಿ. ಇಲ್ಲೇ ನಾವು ತಗೊಂಡಿರೋವು. ಹಸು ತಗೊಂಡಿರೋ ಮನೆಗೆ. ಫಲ ಆಗಿದಾವ? ಫಲ ಆಗಿದೆ. ವಾಲೆ ಒಂದ 8-8 ತಿಂಗಳು. ಇನ್ನೊಂದು 15 ದಿನ 20 ನಮಗೆ 96 ಆಗಿದೆ. 96. 96 ಆಗಿದೆ. ಇನ್ನೊಂದು ತಿಂಗಳೊಳಗೆ ಫಲ ಆತ? ಇನ್ನೊಂದು ತಿಂಗಳೊಳಗೆ ಕರ ಆಗ್ತದೆ. ನಿಮ್ಗೇನು ಲಾಸ್ ಏನಾಗಲ್ಲ? ಇಲ್ಲ ಈ ವರ್ಷ ಇದ್ರೆ ಲಾಸ್ ಆಗಲ್ಲ. ಅದು ಮೇನು ಹಳ್ಳಿಕಾರ್ ಓರಿ ಬಿಡಿಸಿದ್ರೆ ಲಾಸ್ ಆಗಲ್ಲ. ಏನಾದ್ರೂ 7 ಹಾಕ್ಸಿದ್ರೆ ಲಾಸ್ ಆಗುತ್ತೆ. ಅವ್ರನ್ನ ಕೇಳಿದ್ರೆ ನಮ್ಗೆ ಕೇಳಿದೀವಿ, ಓರಿನೇ ಬಿಡಿಸಿರೋದು ಅಂತ ಹೇಳಿವ್ರೆ. ನಮ್ಗೆ ಮೇಲೆ ಹಾಕೊಂಡಿರೋದು. ಇಲ್ಲ, ಒಳ್ಳೆ ಕಾರ್ ಬೀಳ್ತಾ ಹೇಳ್ರಿ. ಹಸುನು ಚೆನ್ನಾಗೈತೆ ನೋಡೋದು. ಒಳ್ಳೆ ಕಾರ್. 96 ಆಗಿದಾವ? 96. ಬೇರೆ ನೀವು ಹೊಡ್ಕೊ ಬಂದಿಲ್ವಾ? ಇಲ್ಲ, ಹೊಡ್ಕೊಂಬಂದಿದ್ದು ಒಂದ್ ಜೊತೆ ಓರಿ 40 ಕೊಟ್ಟು. ಈಗ ಇನ್ನೂ ಒಂದು 3-4 ಕರುಗಳವೆ. ಇವೆಲ್ಲ? ಇವೆಲ್ಲ ನಮ್ಮವೇ. ಇವೆಲ್ಲ ಅದು ಹೆಣ್ಗರು ಅಲ್ಲ? ಇಲ್ಲ, ಓರಿ. ಇವೆಲ್ಲ ಓರಿನೇ. ಅದು ಒಂದು ಮಾತ್ರ ಹೆಣ್ಗರು. ಚೆನ್ನಾಗೈತೆ ಅದು ಹೆಣ್ಗರು. ಈ ಥರದವು ತುಂಬ ಕೇಳ್ತಾರಲ್ಲ? ಹೌದು, ಕೇಳ್ತಾರ. ಕೊಟ್ಟಿದ್ದೀವಿ ಅದನ್ನು. ಎಷ್ಟು ಕೊಟ್ರಿ? 30 ಕೊಟ್ಟೈತಿ. ಎಷ್ಟು ಚೆನ್ನಾಗೈತೆ ನೋಡಿ ಹೆಣ್ಗರು ಆದ್ರು. ಇದು ಓರಿ. ಇವೆಲ್ಲ ಎಷ್ಟು ಹೇಳ್ತೀರಾ ಬೆಲೆ? ಇವು ಜೊತೆ ಮೇಲೆ ಒಂದು 25 ಹೇಳ್ತೀವಿ. ಅದೇನು ಹಂಗಾಗೈತೆ? ಅದು ಸ್ವಲ್ಪ ಚರ್ಮ ಮುಟ್ದಂಗಾಗಿ. ಬಂದೆ. ನಿಮ್ಮ ಹೆಸರು, ಅಡ್ರೆಸ್ಸು? ಲೋಕೇಶ್, ಸಿರಾ ತಾಲೂಕು, ಕಳ್ಳಂಬೆಳ್ಳ ಹೋಬಳಿ, ಮುಂಜುನಾಳ್ ಪೋಸ್ಟ್, ಶಿವಯಿಂಪಾಳ್ಯ. 7026459886. ಸರಿ, ಈ ಕಡೆ ಒಂಚೂರು ಇಟ್ಕೊಳ್ರಿ. ಸಾಕ ದೊಡ್ಡ ಎತ್ತಂತ ಹಿಡಿಯೋರಿ ಸರ್. ಹಸು ಇಲ್ದಲ್ಲೇ ಓರಿ ಬರ್ತಾವ ಮತ್ತೆ. ಅವ್ಯಾರವಣ್ಣ? ಇವ್ಯಾರವು ಬರ್ರಿ ಮತ್ತೆ. ಯಾವ ಊರು ನಿಮ್ದೆಲ್ಲ? ಎಲ್ಲ ನೋಡ್ದಂಗೈತೆ. ಇದೇನು ಒಂಟಿನ? ಇದು ಜೊತೆ ಇವೆರಡು. ಅಲ್ಲಾಗೈತಾ? ಎಲ್ಲ ಆಗಿಲ್ಲ. ಬೆಲೆ ಎಷ್ಟು ಹೇಳ್ತೀರಾ? ಬೆಲೆ ಆಗವಣ ಕೊಟ್ಟಿದ್ದೀವಿ. ಎಷ್ಟು ಕೊಟ್ರಿ? 92,000 ಕೊಟ್ಟಿದ್ದೀವಿ. ಎಲ್ಲ ಮಾರ್ಕೊಂಡವ್ರೆ ಜನ ಎಲ್ಲ. ನಮ್ಮ ಒಂದ್ ಜೊತೆ ಮಾರ್ಲಿಲ್ಲಪ್ಪ, ಏನ್ ಮಾಡೋದು? ಯಾರನ್ನ ಕೇಳಿರೋ ಆಗ್ಯಾವೆ ಅಂತ. ಮಾರ್ಲಿಲ್ಲ, ಏನ್ ಮಾಡಕತ್ತೆ? ಯಾರು ಕೇಳಿದ್ ನಮ್ಮ ಅಪ್ಪನೇ ಇಲ್ಲ. ನಿಮ್ಮ ಹೆಸರು? ನಮ್ಮ ಹೆಸರು ಮೈಲಾರಿ ಅಂತ. ಮೈಲಾರಿ. ಯಾವ ಊರು? ನಮ್ದು ರಂಗನಹಳ್ಳಿ. ಎಲ್ಲಿ? ಇಲ್ಲಿ ಕೊಡಗೇನಹಳ್ಳಿ ಹತ್ರ. ಕೊಡಗೇನಹಳ್ಳಿ. ಆ ಕಡೆ. ಆ ಕಡೆನೂ ಇಂಥ ಓರಿ ಕಟ್ತಾರ? ಕಟ್ತಾರೆ. ಅಲ್ಲಿ ಎಷ್ಟಾಗ್ಯಾವ ಇವು? 2-4. 2-4. ಬೆಲೆ ಎಷ್ಟು ಹೇಳ್ತಾವ್ರೆ? 2.5 ಹೇಳ್ತಾ ಇದ್ದೀವಿ. ನೀವು ಹೇಳ್ತಾ ಇದ್ದೀರಾ? ಎಷ್ಟು ಕೇಳವ್ರೆ? ಅವ್ರು 1.25 1.70 ಕನ ಕೇಳ್ತಾವ್ರ? ನೀವು ಎಷ್ಟರಲ್ಲಿದ್ದೀರಿ? ನಾವು 2 ಕಮ್ಮಿ ಕೊಡಲ್ಲ ಅಂತ. ಬಜಾರ್ ಮಲಗಿದೆ. ಹೌದಾ? ಎಲ್ಲ ಪರವಾಗಿಲ್ಲ, ರೇಟ್ ಚೆನ್ನಾಗಿದೆ ಅಂತಾರೆ. ಕೊಟ್ಟಿದ್ದವನು ಇಲ್ಲ.
ಇದೇನು ಮಾಡಕ್ ಅಂದ್ರೆ ಯಾವಕ್ಕೂ ಬೆಲೆ ಇಲ್ವಾ ಚಿಕ್ಕರುಗಳಿಗೂ? ಚಿಕ್ಕಳ್ಗೆ ಅವೇ ಇರೋಕೆ ಅವೇ ಹೌದು. ಬನ್ನಿ ಅಣ್ಣ ನೀವು ನಿಮ್ದೇ ಊರು? ತವಲಕ್ಕ ನಮ್ದು ಅಲ್ಲೇ ಪಕ್ಕ ಉಣಪಾಡಿ ಅಂತ ಹೇಳಿ. ಹಾಂ, ನೀವು ಕಟ್ಟಿಲ್ವಾ ವರಿ? ಈಗ ಆ ಕಡೆ ಅವೇನಾ? ನೀವು ಅವು ಅವರು ಎಲ್ಲ ಅವು ನಮ್ಮವೇ. ನಿಮ್ಮ ಕಡೆ ಎಲ್ಲ ಈ ಥರ ಕಟ್ತಾರ? ಆ ಕಡೆ ಈ ಕೊಡಗೇನಹಳ್ಳಿ? ಇಲ್ಲ, ಎಲ್ಲ ಕಡೆನೂ ಕಡೆ. ಹಾಂ, ಅಂದ್ರೆ ಅವೆಲ್ಲ ಒಂಥರ ಕಾಡ್ದನ್ನು ಥರ? ಇಲ್ಲ ಇಲ್ಲ, ನಮ್ಮ ಕಡೆ ಅಂತವಿಲ್ಲ. ಏನು ಕಾಡೇನಿಲ್ಲ, ಮೀಡಿಯಂ ಇದೆ ಎಲ್ಲಾನು. ಇವು ಹಳ್ಳಿಕಾರು, ಈ ಥರ ಶೋಕಿ ಮಾಡಿ ಇವೆಲ್ಲ ಕಟ್ತಾರೆ. ಕಟ್ತಾರೆ. ಹ್ಞೂ, ನಾವು ಘಾಟಿ ಒಳಗೆ ಮೆರವಣಿಗೆಯನ್ನು ಮಾಡಿದ್ದೀವಿ. ಹೌದಾ? ಘಾಟಿ ಘಾಟಿ ಸುಬ್ರಹ್ಮಣ್ಯ ಘಾಟಿ ಒಳಗೆ. ಘಾಟಿಗೆ ಹೋಗಿದ್ದೀರಾ ಅಂದರೆ ಒಳ್ಳೆ ಊರಿಗೆ ಕಟ್ತೀರಾ? ಇವು ಮದ್ಗಿರಿ ನನಗೆ ಮಾಡಿದ್ವಿ. ಹಾಂ, ಮೊನ್ನೆ ಮಧುಗಿರಿ ಒಳಗೆ. ಮಧುಗಿರಿ ಜಾತ್ರೆಗೆ ಮಾಡಿದ್ವಿ. ಯಾವ ಸೈಡ್ ಇದ್ರಿ? ನಾನು ವಿಡಿಯೋ ಮಾಡಿದೆ. ಇಲ್ಲ, ಬೇರೆ ಬಂದಿದ್ರು, ಬೇರೆ ಇದ್ರು. ನಾನು ಅವರು ಚೆನ್ನಾಗಿ ಗುರ್ತಿ. ಸರಿ ಸರಿ, ನಿಮ್ಮ ಅಡ್ರೆಸ್ ಫೋನ್ ನಂಬರ್ ಹೇಳಿ. 93 ಹಾಂ 80 ಹಾಂ 39 ಹಾಂ 15 61. ಯಾವ ಮುಂಚೆ ಹೇಳಿದ್ರಲ್ಲ ಅದು ಸೇರಿಸ್ಕೋಬೇಕಾ? ಅದು ಸೇರ್ಸ್ಕೊ. ಇನ್ನೊಂದ್ಸರಿ ಹೇಳ್ರಿ ಕನ್ಫರ್ಮ್ ಆಗಿ. ರಂಗನಹಳ್ಳಿ ಊರು, ಕೊಡಗೇನಹಳ್ಳಿ ಮಧುಗಿರಿ ತಾಲೂಕು, ಕೊಡಗೇನಹಳ್ಳಿ ಹೋಬ್ಳಿ, ಹಾಂ, ರಂಗನಹಳ್ಳಿ ಊರು. ರಂಗನಹಳ್ಳಿ ಊರು. ಇನ್ನೊಂದ್ಸರಿ ಫೋನ್ ನಂಬರ್ ಹೇಳಿ. 93 80 39 15 61. ಸರಿ ಆಯ್ತು. ಇವೆ ಇವರಿಲ್ಲವಾ? ಸರಿ ಸರಿ. ಇವೇನು ರೇಟ್ ಹೇಳವ್ರೆ? ಇವು 130 ಹೇಳ್ತಾವ್ರೆ. ಹಾಂ, ಯಾರವಪ್ಪ ಇವು? ಎಬ್ಬರಿಸ್ತೀರಾ ಒಂಚೂರು? ಹೈ ಹೈ, ಅದೇ ಓಡು ಯಾಕೆ ಬುಟ್ಟಿ ಬೇಡ ಬೇಡ. ಹೈ, ಎದ್ದೇಳಲ್ಲ ಅಂತ. ಬಾರಪ್ಪಿ ಒಂಚೂರು. ನಿನ್ನ ಹೆಸರು? ಯತೀಶ್ ಅಂತ. ಯಾವ ಊರು? ಸಿಬಿ. ಸಿಬಿ. ಇಲ್ಲಿ ಎಲ್ಲಿ? ಕುಣಗಲ್ ರೋಡಾ? ಅಲ್ಲ, ಇಲ್ಲಿ ಕಳಂಬೇಳ. ಹಾಂ, ಕಳಂಬೇಳ. ಬೆಲ್ಲ ಏನು ಏನು ಅಲ್ಲಿದ್ದಾವೆ? ಇನ್ನು ಅಲ್ಲಿ ಹಾಕಿಲ್ಲ. ಅಲ್ಲ ಹಾಕಿಲ್ಲ. ಬೆಲೆ ನಾವು 1.60 ಹೇಳ್ತಾ ಇದೀವಿ. 1.60. ಎಷ್ಟು ಕೇಳ್ತಾವ್ರೆ? 1.5 ಕೇಳ್ತಾವ್ರೆ. ಕೇಳ್ತಾವ್ರ? ಕೊಡ್ಬೋದಾಯ್ತಲ್ಲ? ಇಲ್ಲ, ನಾವು ಕೊಡಲ್ಲ. ಕೊಡಲ್ವಾ? 1.60 ಬರೋ ತನಕ ಕೊಡಲ್ಲ. ನಂಬರ್ ಹೇಳಪ್ಪ. 720 45 27 550. ಸರಿ ಆಯ್ತು ಅಣ್ಣ. ಇವು ಯಾರವು? ಬನ್ನಿ ನೀವು. ನಿಮ್ಮ ಇಲ್ಲಿಗೆ ಬನ್ನಿ ಸೆಂಟ್ರ್. ನಿಮ್ಮ ಹೆಸರಣ್ಣ? ನಮ್ಮ ಹೆಸರು ಕೆಂಚಣ್ಣ ಅಂತ. ಯಾವ ಊರು? ಜೋಡಗಟ್ಟೆ. ಜೋಡಗಟ್ಟೆ ಅಲ್ಲಿ ನಾವು ವಾರ ಬರ್ತಿದ್ವಿ ನೋಡಿ. ಸರಿ, ಎಷ್ಟು ಹೇಳ್ತೀರಾ ಬೆಲೆ? 2.5 ಹೇಳ್ತದೆ. 2.5? ಏನಣ್ಣ ಇಷ್ಟೊಂದು ಹೇಳ್ತೀರಿ? ಬೆಲೆ ಐತಿ. ಅವೇ 1.5. ಅವು ದಪ್ಪ ಕತ್ತೆಗೂ ಕುದುರೆಗೂ ಒಂದೇ ಮಾಡ್ಬಿಡಿ. ಹೌದಾ? ಕುದುರೆ ಇದ್ದಂಗೆ, ಅವು ಕತ್ತೆ ಇದ್ದಂಗೆ. ಹೌದಾ? ಅವು ಹಳ್ಳಿಕಾರ, ಇವು ಹಳ್ಳಿಕಾರ. ಅಲ್ಲ ಸ್ವಾಮಿ, ಚಿನ್ನ ಇಷ್ಟಪ್ಪ ಕೊಡಲ್ಲ. 1 kgಗೆ ಇಷ್ಟೇ ಕೊಡೋದು. ಕಬ್ಬಿನ ಆದ್ರೆ ಇಷ್ಟು ಬರ್ತದೆ 1 kgಗೆ. ಹಿಂಗೆ 2.5 ಹೇಳ್ತಾ ಇದ್ದೀರಾ? ಅವು 1.60 ಕೊಟ್ಟರೆ ಕೊಡ್ತೀವಿ ಅಂತ ಹೇಳ್ತಾವ್ರೆ. ನೀವು 2.5 ಹೇಳಿದ್ರೆ ಹೆಂಗೆ? ಎಷ್ಟು ಕನ್ನ ಕೇಳ್ತಾವ್ರೆ? ಕೇಳ್ತಾರೆ 2 ರೋಳಿಗೆ. ಹೌದಾ? ಕೇಳು ಅಂದರೆ 1.90 ಕೇಳ್ತಾವ್ರ? 1.90 ಅಂದರೆ ಬೆಲೆ ಐತಿ ಅಂತ. ಬೆಲೆ ಹೇಳ್ದೆ ಸುಮ್ಮನೆ ಹೇಳಿದ್ರೆ ಯಾರು ತಗೊಳಲ್ಲ. ಬೆಲೆ ಇದ್ರೆ ಹೇಳ್ಬೇಕು. ಈಗ ಜೋಬಳಿಗೆ 20,000 30,000 ತಂದ್ಬಿಟ್ಟು ಕೇಳ್ದಾನೆಲ್ಲ ತಗೊಳಲ್ಲ ಸುಮ್ಮನೆ. ಅದ್ರ ಬೆಲೆ ತೂಗಾರೆ ತಗೋಬೇಕು. ಹಳ್ಳಿ ಕಾರ್ ಅಂದರೆ ಒಂದು ಬೆಲೆ ಇದೆ, ಒಂದು ರೇಂಜ್ ಇದೆ.
ಹಳ್ಳಿಕಾರಿ. ಈಗ ನಮ್ಮ ಮಾವ ಅವರೇ ನಮ್ಮ ಹಳ್ಳಿ ಮಾವ ಅಂತ ಇನ್ನೇನು ಅವು ಅಲ್ಲ ಒಂದ್ ಜೋಬಲ್ಲಿ 30,000 ತಂದ್ಬಿಟ್ಟು 1 ಲಕ್ಷ ರೂಪಾಯಿ ಓರಿ ಕೇಳ್ತಾನೆ. ಅವ್ರು ದನ ಓರಿ ಕಟ್ಟಿರೋರು ಏನ್ ಮಾಡ್ಬೇಕು ಗೊತ್ತಾ, ನನ್ನ ಒಬ್ಬ ಕೇಳ್ದ ಕಣ ಹೋಗ್ಬೇಕು ಅಂತ ಗಿರಾಕಿ ಬಂದ್ರೆ ತಗೊಳಲ್ಲ ಇವ. ಅದ್ರ ತೂಕ ಇದ್ ಮಾಡಾರೆ ಬಂದ್ ತಗೋಬೇಕು. ಒಂಚೂರು ಹೈಟ್ ಆಗುವವೆ. ಎಷ್ಟು ದಿನದ ಒಣ ಇವು? ಇವು 1 ವರ್ಷದ ಮೇಲೆ 4 ತಿಂಗಳು ಅಷ್ಟೇ. ನವೆಂಬರ್ಗೆ 1 ವರ್ಷ. ಹಾಂ, ಹೋದ ನವೆಂಬರ್ಗೆ 1 ವರ್ಷ. 1 ವರ್ಷ ಅಂದರೆ 1.5 ವರ್ಷ ಆಗಿದೆ. 1 ವರ್ಷದ ಮೇಲೆ 4 ತಿಂಗಳು ಆಯ್ತು. ಸುಳಿ ಅಲ್ಲ? ಇಲ್ಲ ಇಲ್ಲ ಏನು ನೀವು ಮನೆಯಲ್ಲಿ ಇದು ಮನೇಲಿ ಸಾಕಿರುತ್ತೆ ಇದು. ಹೌದಾ? ಒಂದು ಇಲ್ಲ ಎರಡುವೆ ಎರಡುವೆ ಮಾಡಿ ಮನೇಲಿ ಸಾಕಿ. ಅಂದ್ರೆ ನೀವು ಹುಟ್ಟದಾಗ್ಲಿಂದ ಮನೆಯಲ್ಲೇ ಇದ್ದಾವ ಅಂತ? ಇಲ್ಲ ಇಲ್ಲ, ನಾವು ತಂದಿರೋದು ಪಕ್ಕದ ಮನೆಯಿಂದ ನಾವು ಸಾಕಿ. ಹೌದು. ಸಣ್ಣದರಿಂದ ದಪ್ಪ ಮಾಡಿದ್ದೀವಿ. ಅಂದ್ರೆ ಹೈಟ್ ಇದೆ ಓರಿ ನೋಡಕ್ಕೆ. ಸರಿ, ನಿಮ್ಮ ನಂಬರ್ ಹೇಳ್ರಿ. 8904 03 9767. ಅಂದ್ರೆ ನೀವು ಯಾವ ಸಂತೆ ಜೋಡಗಟ್ಟೆ ಎಲ್ಲ ಹೋಗ್ತೀರಾ? ಸಂತೆ ಹೋಗ್ತೀವಿ. ಎಲ್ಲ ಸಂತೆ ಹೋಗ್ತೀರಾ? ಅಲ್ಲೇ ತಗೊಳೋದು, ಎಲ್ಲ ಸಂತೆಗೆ ಹೋಗೋದು. ಒಳ್ಳೆ ಓರಿ ಬರ್ತಾವಲ್ಲ ಜೋಡಗಟ್ಟೆಯಲ್ಲಿ? ಬರ್ತದೆ ಸರ್. ಸರಿ ಅಣ್ಣ, ಆಯ್ತು. ಅಲ್ಲೊಂದು ಆಂಬುಲೆನ್ಸ್ ಆಯ್ತಾ ಮಾಡಿ ಸರ್. ಯಾವುದು? ಇಲ್ಲಿ ಆಂಬುಲೆನ್ಸ್ ಒಂದು. ಆಂಬುಲೆನ್ಸ್ ಅಂದ್ರೆ? ಆಂಬುಲೆನ್ಸ್ ಅಂದ್ರೆ ಏ ಬೇಡಪ್ಪ ಅಂತ. ಪಾಪ ಅದು ಅಂದ್ರೆ ಅಲ್ಲ ಗಾಯ ಆಗೈತಿ. ಆಗ್ಲಿ ಬಿಡು, ಅದೇನ್ ದನ ಅಲ್ವಾ? ಇಡೀ ದನಿಗೆ ಜಾತಿ ದನ, ಇದಕ್ಕೇನ್ ಹೇಳ್ತೀಯ? ಇಡೀ ದನಿಗೆ ಜಾತಿ ದನ, ಇದಕ್ಕೇನ್ ಹೇಳ್ತೀಯ? ಅಲ್ಲ ಗಾಯ ಆಗೈತೆ. ಗೊತ್ತಿಲ್ಲ ಅಂದ್ಮೇಲೆ ನೀನು ಸರಿ, ಅದೇನೋ ಹೇಳಿ ಬನ್ನಿ. ಅದೇನೋ ಹೇಳಿ ಬನ್ನಿ. ಅದ್ರ ಬಗ್ಗೆ ನೀವು ಕರೆಕ್ಟಾಗಿ ಹೇಳ್ಬೇಕು ಅಷ್ಟೇನೆ. ಅದೇನು ಕರೆಕ್ಟಾಗಿ ಹೇಳ್ಬೇಕು ಅಷ್ಟೇ. ಅದಕ್ಕೆ ಏನು ಪ್ರಾಬ್ಲಮ್ ಅಂತ. ಮತ್ತೆ ಯಾಕೆ ಗಾಯ ಆಗುತ್ತೆ? ಬನ್ನಿ, ಅಲ್ಲಿ ಹತ್ರಕ್ಕೆ ಬನ್ನಿ, ದನಿನ ಹತ್ರಕ್ಕೆ ಬನ್ನಿ. ಹಾಂ, ನೀವು ಬನ್ನಿ. ಅದಕ್ಕೇನು ಪ್ರಾಬ್ಲಮ್ ಏನಿಲ್ಲ.